ಹಾಯ್ ಫ್ರೆಂಡ್ಸ್, ಗ್ರಾಮೀಣ ಬ್ಯಾಂಕಿನಲ್ಲಿ 1425 ಕಚೇರಿ ಸಹಾಯಕ ಹುದ್ದೆಗಳ ನೇಮಕಾತಿ ನಡೆಯಲಿದೆ. ಈ ಹುದ್ದೆಯಲ್ಲಿ ನೀವು ನೋಡಬಹುದು, ಇಲ್ಲಿ ಕಚೇರಿ ಸಹಾಯಕ, ಗುಮಾಸ್ತ, ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ 1 ಮತ್ತು ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ 2 ಈ ರೀತಿಯಾಗಿ ಹಲವಾರು ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಹುದ್ದೆಗಳ ವಿವರ ನೋಡುವುದಾದರೆ, ಕಚೇರಿ ಸಹಾಯಕ ಗುಮಾಸ್ತ 800 ಹುದ್ದೆಗಳು, ಸಹಾಯಕ ವ್ಯವಸ್ಥಾಪಕ 500 ಹುದ್ದೆ, ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ 2 125 ಹುದ್ದೆಗಳು ಇಲ್ಲಿ ಖಾಲಿ ಇದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ನೀಡಿರುವ ವೆಬ್ಸೈಟ್ www.karnatakagrameena bank.com ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ, ಕಚೇರಿ ಸಹಾಯಕ ಗುಮಾಸ್ತ ಇದಕ್ಕೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ನೀವು ಪದವಿಯನ್ನು ಪಡೆದಿರಬೇಕು. ಅದೇ ರೀತಿ ವಯೋಮಿತಿ 18 ವರ್ಷ, ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 28 ವರ್ಷ. ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ 1 ಇದಕ್ಕೆ ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಪದವಿ ಅಥವಾ ಸಮಾನ ಪದವಿ, ಕೃಷಿ, ತೋಟಗಾರಿಕೆ, ಅರಣ್ಯ, ಪಶು ಸಂಗೋಪನೆ, ಪಶು ವೈದ್ಯಕೀಯ ವಿಜ್ಞಾನ, ಕೃಷಿ ಎಂಜಿನಿಯರಿಂಗ್, ಮೀನು ಕೃಷಿ, ಮಾಹಿತಿ ತಂತ್ರಜ್ಞಾನ, ಕಾನೂನು, ಅರ್ಥಶಾಸ್ತ್ರ ಅಥವಾ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಪದವಿ ಹೊಂದಿರಬೇಕು. ವಯೋಮಿತಿ ನೋಡುವುದಾದರೆ, ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 30 ವರ್ಷ. ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ 2 ಈ ಒಂದು ಹುದ್ದೆಗೆ ಜನರಲ್ ಬ್ಯಾಂಕಿಂಗ್ ಅಧಿಕಾರಿ, ಶೈಕ್ಷಣಿಕ ಅರ್ಹತೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಭಾಗದಲ್ಲಿ ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಆಗಿರಬೇಕು. ಬ್ಯಾಂಕಿಂಗ್, ಹಣಕಾಸು, ಮಾರುಕಟ್ಟೆ, ಕೃಷಿ, ತೋಟಗಾರಿಕೆ, ಮಾಹಿತಿ ತಂತ್ರಜ್ಞಾನ, ಕಾನೂನು ಅಥವಾ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ನೀವು ತರಬೇತಿ ಪಡೆದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ವಯೋಮಿತಿ ಕನಿಷ್ಠ 21 ವರ್ಷ ಮತ್ತು ಗರಿಷ್ಠ 32 ವರ್ಷ. ತಜ್ಞ ಅಧಿಕಾರಿ ಇದಕ್ಕೆ ಎಲೆಕ್ಟ್ರಾನಿಕ್ಸ್, ಸಂವಹನ, ಕಂಪ್ಯೂಟರ್ ವಿಜ್ಞಾನ, ಮಾಹಿತಿ ತಂತ್ರಜ್ಞಾನದಲ್ಲಿ ಕನಿಷ್ಠ 50% ಅಂಕಗಳೊಂದಿಗೆ ಪದವಿ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್, ಕಾನೂನಿನಲ್ಲಿ ಪದವಿ ಅಥವಾ ಹಣಕಾಸು ಅಥವಾ ಮಾರ್ಕೆಟಿನಲ್ಲಿ MBA ಆದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ವಯೋಮಿತಿ ಕನಿಷ್ಠ 21 ವರ್ಷ, ಗರಿಷ್ಠ 32 ವರ್ಷ. ಅರ್ಜಿ ಶುಲ್ಕ ಅಧಿಕಾರಿಗಳು ಸ್ಕೇಲ್ 1, ಸ್ಕೇಲ್ 2, ಸ್ಕೇಲ್ 3 ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕುವವರಿಗೆ ಅರ್ಜಿ ಶುಲ್ಕ SC, ST, PWBD ಅಭ್ಯರ್ಥಿಗಳಿಗೆ 175, ಇತರರಿಗೆ 850 ರೂಪಾಯಿ GST ಸೇರಿದಂತೆ. ಅದೇ ರೀತಿ ಕಚೇರಿ ಸಹಾಯಕ ಗುಮಾಸ್ತ ಇದಕ್ಕೆ SC, ST, PWBD, ESM, DESM ಅಭ್ಯರ್ಥಿಗಳಿಗೆ 175, ಇತರರಿಗೆ 850 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ತುಂಬಬೇಕು. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ. ಪರೀಕ್ಷಾ ತರಬೇತಿ ನವೆಂಬರ್ನಲ್ಲಿ ನಡೆಯಲಾಗುವುದು. ಆನ್ಲೈನ್ ಪೂರ್ವಭಾವಿ ಪರೀಕ್ಷೆ ನವೆಂಬರ್ ಅಥವಾ ಡಿಸೆಂಬರ್. ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶ ಡಿಸೆಂಬರ್ ಅಥವಾ ಜನವರಿ 2026ರಲ್ಲಿ ಫಲಿತಾಂಶ ಬರಬಹುದು. ಮುಖ್ಯ ಪರೀಕ್ಷೆ ಡಿಸೆಂಬರ್ 2025 ಅಥವಾ ಫೆಬ್ರವರಿ 2026. ಸಂದರ್ಶನ ಅಧಿಕಾರಿಗಳಿಗೆ ಜನವರಿ ಅಥವಾ ಫೆಬ್ರವರಿ 2026. ತಾತ್ಕಾಲಿಕ ಹಂಚಿಕೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ನೆಕ್ಸ್ಟ್ ಇಯರ್ 2026. ಪೂರ್ವಭಾವಿ ಪರೀಕ್ಷೆ ಎಲ್ಲ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ನಡೆಯುವ ತಾರ್ಕಿಕ ಸಾಮರ್ಥ್ಯ, ಸಂಖ್ಯಾತ್ಮಕ ಸಾಮರ್ಥ್ಯ ಮತ್ತು ಸಾಮಾನ್ಯ ಜ್ಞಾನದ ಪರೀಕ್ಷೆ. ಮುಖ್ಯ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ವಿಶೇಷ ವಿಷಯಗಳಲ್ಲಿ ಜ್ಞಾನವನ್ನು ಪರೀಕ್ಷಿಸಲಾಗುವುದು. ಸಂದರ್ಶನ ಅಧಿಕಾರಿಗಳಿಗೆ ಸ್ಕೇಲ್ 1, ಸ್ಕೇಲ್ 2 ಮತ್ತು ಸ್ಕೇಲ್ 3 ಅಧಿಕಾರಿಗಳಿಗೆ ಮಾತ್ರ ಸಂದರ್ಶನ ನಡೆಸಲಾಗುವುದು. ಅಂತಿಮ ಆಯ್ಕೆ ಮುಖ್ಯ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಅಗತ್ಯವಿದ್ದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡುವ ವೆಬ್ಸೈಟಿಗೆ ಕೂಡ ನೀವು ಭೇಟಿ ನೀಡಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ನಾನು ವೆಬ್ಸೈಟ್ ಲಿಂಕನ್ನು ನೀಡುತ್ತೇನೆ, ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ಒಂದು ಒಳ್ಳೆಯ ಸಂಗತಿ, ಇಲ್ಲಿ ಯಾವಾಗ ಯಾವ ಒಂದು ತಿಂಗಳಿನಲ್ಲಿ ನಿಮ್ಮ ಯಾವ ಪರೀಕ್ಷೆ ನಡೆಸಲಾಗುವುದು ಅಂತ ಕೂಡ ಸಂಪೂರ್ಣ ಮಾಹಿತಿ ಆಲ್ರೆಡಿ ತಿಳಿಸಿದ್ದಾರೆ. ಸೊ ನೀವು ಕೂಡ ಅಪ್ಲಿಕೇಶನ್ ಹಾಕುವ ಮೊದಲು ಇದನ್ನೆಲ್ಲ ನೋಡಿ ನೀವು ಅಪ್ಲಿಕೇಶನ್ ಹಾಕಬಹುದು.